ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ಯಾವ ಗಳಿಗೆಯಲ್ಲಿ ನಮಗ್ ಗಂಟು ಬಿದ್ರೋ ನೀವೆಲ್ರು. ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ಬಿಟ್ಟೋದಿಯಲ್ಲ ನಮ್ಮ ಮನೆಗ್ ಬಂದು. ನಿನ್ ಮಗಳ್ ಯಾಕೆ ಕರ್ಕೊಂಡೋಗಿಲ್ಲ ನೀನು? ಪೂಜೆ ಗೀಜೆ ಎಲ್ಲ ಮುಗ್ದಿದ್ರು ಆ ಮಹಾರಾಣಿ ನಮ್ಮ ಮನೆ ಒಳಗಡೆ ನುಗ್ಗಿ ರೂಮ್ ಒಳಗಡೆ ಹೋಗಿ ಕೂತಿದ್ದಾಳೆ, ಅದು ನಮ್ ಕೌಶಿಕ್ ರೂಮಲ್ಲಿ. ಅರ್ಥ ಆಯ್ತಾ? ಅಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ? ಪೂಜೆ ಗೀಜೆ ಎಲ್ಲ ಮುಗ್ದಿದ್ರು ಬೇರೆ ಯಾವೊಂದೋ ರೂಮಲ್ಲಿ ಹೋಗಿ ಕೂತಿದ್ದಾಳಲ್ಲ, ಛೀ! ಸಾಕು ಚಿಕ್ಕಮ್ಮವ್ರೆ, ನಾನು ಆ ಮಹಾತಾಯಿ ಪೂಜೆಗೋಸ್ಕರ ಸುಮ್ಮನೆ ಇದ್ದೆ. ಅದು ಮುಗ್ದಿದ್ರೆ ಈಗಿಂದೀಗ್ಲೇ ವೈನಿಧಿನ ಅಲ್ಲಿಂದ ಈಗ್ಲೇ ಕರ್ಕೊಂಬರ್ತೀನಿ. ಅಯ್ಯೋ, ಇಷ್ಟೆಲ್ಲ ಹೇಳೋ ಅಂತ ಅವಶ್ಯಕತೆ ಏನಿತ್ತು ನಿನಗೆ? ಅವ್ರ ಮಗಳದು ಕೂಡ ಕೈ ಸುಟ್ಟಿತ್ತು ಅಲ್ವಾ? ಅಯ್ಯೋ, ಇದಕ್ಕೋಸ್ಕರನೇ ಹೇಳಿದ್ದು ರೀ. ಒಂದ್ ವೇಳೆ ಯಶೋಧರ ಇಲ್ಲಿಗೆ ಬರ್ತಾಳಲ್ಲ ವೈನಿಧಿನ್ ಕರ್ಕೊಂಡು ಹೋಗಕ್ಕೆ, ಆಗ ಉರಿಯೋ ಅವಳ ಮನ್ಸಿನ ಬೆಂಕಿಗೆ ಈಗ್ಲೇ ತುಪ್ಪ ಹಾಕ್ಬಿಟ್ಟೆ. ಅವಳು ನೋಡ್ಲಿ, ಇಷ್ಟೆಲ್ಲ ಆದ್ಮೇಲೂ ಅವಳ ಮಗಳನ್ನ ಒಪ್ಕೊಂಡಿಲ್ಲ ನಾವು ಅಂತ. ಆಗ ಬದುಕಿದ್ದು ಸತ್ತಂಗೆ. ಆಮೇಲೆ ಆ ವೈನಿಧಿನ ಈ ಮನೆಗೆ ಯಾವತ್ತೂ ಕಳ್ಸೋದಿಲ್ಲ. ಅರ್ಥ ಆಯ್ತಾ ಇಲ್ವಾ? ಆದ್ರೆ ಊರ್ಮಿಳಾ, ಇದೆಲ್ಲ ನೀವು ತುಂಬಾ ಮುಗ್ಧರು ರೀ. ಆಗ್ಲೇ ನೀವು ನನಗೆ ಹೇಳಿದ್ರಿ ತಾನೆ ನನ್ ಜೊತೆಗಿರ್ತೀನಿ ಅಂತ. ಈಗ ಆದ್ರೆ ಹೋದ್ರೆ ಅದು ಇದು ಅಂತ ಏನು ಮಾತಾಡ್ದೆ ನನ್ ಜೊತೆಗಿರಿ ನೀವಷ್ಟೇ. ನನ್ನ ಮಗ ಮತ್ತೆ ಆ ಹುಡುಗಿನ ದೂರ ಮಾಡೋದಿಕ್ಕೆ ಇರೋಂತ ಒಳ್ಳೆ ಪ್ಲಾನ್ ಅಂದ್ರೆ ಇದೊಂದೇ ದಾರಿ ಇರೋದು. ಇವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ವೈನಿಧಿ, ಕೌಶಿಕ್ ಅವ್ರೆ, ಆಕ್ಸಿಜನ್ ಕಮ್ಮಿ ಆಗಿದ್ರ ಜೊತೆ ಇವ್ರ ದೇಹದಲ್ಲಿ ತುಂಬಾನೇ ವೀಕ್ನೆಸ್ ಇದೆ. ಅವ್ರ ಊಟ ತಿಂಡಿನೇ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ನೀವು ಅವ್ರ ಬಗ್ಗೆ ತುಂಬಾ ಕಾಳಜಿ ತಗೋಬೇಕು. ಅವ್ರ ಬಗ್ಗೆ ಮತ್ತೆ ಅವ್ರ ಊಟ ತಿಂಡಿ ಬಗ್ಗೆ. ಮತ್ತೆ ಅವ್ರು ತುಂಬಾ ರೆಸ್ಟ್ ತಗೋಬೇಕಾಗತ್ತೆ. ನಾನ್ ಹೊರಡ್ತೀನಿ. ಹೋಗ್ಬನ್ನಿ. ವೈನಿಧಿ, ಇದೇನ್ ಮಾಡ್ಕೊಂಡೆ ನೀನು? ತಾಯಿ ಪೂಜೆಲಿ ಹಾಗೆ ಮುಳುಗೋಗ್ಬಿಟ್ಯಾ? ಊಟ ತಿಂಡಿ ಮಾಡೋ ಜ್ಞಾನನೂ ಇಲ್ವ ನಿನ್ಗೆ? ಸ್ವಲ್ಪ ಹಣ್ಣಾದ್ರೂ ತಿನ್ಬೇಕಾಗಿತ್ತು. ಕಸ್ತೂರಿ, ಇವಳಿಗೆ ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ ಬಾ. ಆಯ್ತು ಅಜ್ಜಿ. ವೈನಿಧಿ, ವೈನಿಧಿ, ನಿನ್ ಸಂಕಲ್ಪ ಪೂರ್ತಿ ಆಯ್ತಾ ಮಗಳೇ? ಚಿಕ್ಕಿ, ಬಾ ಮನೆಗೆ ಹೋಗೋಣ. ವೈನಿಧಿ, ಏನ್ ಮಾಡ್ತಿದ್ಯಾ? ವೈನಿಧಿ, ನೀನ್ ಮಲ್ಕೊಂಡಿರು. ನಿನ್ಗೀಗ ವಿಶ್ರಾಂತಿ ಅಗತ್ಯ ಇದೆ. ಡಾಕ್ಟರ್ ಹೇಳಿದಾರಲ್ಲಮ್ಮ. ಇಲ್ಲ ಅಮ್ಮೋರೆ, ನಾನು ಹೋಗ್ಬೇಕು. ಸ್ವಲ್ಪ ನನ್ ಮಾತ್ ಕೇಳು. ಚಿಕ್ಕಿ, ವೈನಿಧಿ, ವೈನಿಧಿ, ಏನ್ ಮಾಡ್ತಿದ್ದಾಳೆ ಇವಳು? ವೈನಿಧಿ, ವೈನಿಧಿ, ಅಮ್ಮ ದಯವಿಟ್ಟು ನನ್ನ ಹೋಗಕ್ ಬಿಡಿ. ವೈನಿಧಿಗೆ ನನ್ನ ಅವಶ್ಯಕತೆ ಇದೆ, ದಯವಿಟ್ಟು ಹೋಗಕ್ ಬಿಡಿ. ಕಂದ, ಇನ್ನೊಬ್ರಿಗೆ ಸಹಾಯ ಮಾಡೋ ಮುಂಚೆ ನೀನ್ ಆರೋಗ್ಯವಾಗಿರ್ಬೇಕಲ್ವಾಪ. ಅಯ್ಯೋ, ಔಷಧಿ ತಗೋಬೇಕು. ಬಾ, ನೀನ್ ಇಲ್ಲಿ ಕೂತ್ಕೋ ಬಾ. ವೈನಿಧಿ, ವೈನಿಧಿ, ಚಿಕ್ಕಿ, ವೈನಿಧಿಗೆ ನನ್ನ ಅವಶ್ಯಕತೆ ಇದೆ. ಮತ್ತೆ ಆ ಔಷಧಿ ನನಗ್ ಬೇಡಮ್ಮ. ಅದು ನಿದ್ದೆ ಬರೋ ಔಷಧಿ ಅಮ್ಮ. ನನಗ್ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬರೋ ಔಷಧಿ ಅಲ್ಲ ಕೊಡ್ತಾ ಇರೋದು ನಿನಗೆ. ಅಯ್ಯೋ, ಈ ಔಷಧಿ ಕೊಡ್ತಾ ಇರೋದು ಇದು. ನಿನ್ಗೆ ಅಮ್ಮ ಬಂದಿತ್ತಲ್ವಾ, ಅದಕ್ಕೆ ಡಾಕ್ಟರ್ ಕೊಟ್ಟಿರೋದಿದು. ನಿನಗ್ ನಿನ್ ತಾಯಿ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಕಂದ? ಮೊದ್ಲು ನೀನ್ ಹುಷಾರಾಗು, ಆಮೇಲೆ ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋಗು.
ಗೊತ್ತಿತ್ತಲ್ವಾ ಅವಳು ಈ ಪೂಜೆ ಆಗಿದ್ದೆ ಹೊರಟ್ಬಿಡ್ತಾಳೆ ಅಂತ? ಮತ್ತಿಷ್ಟ ಆತ್ರ ಯಾಕೋ ಕಂದ ನಿನಗೆ? ಅಮ್ಮ ಸ್ವಲ್ಪ ಬೇಗ ಕೊಡಿ. ಹಾ, ಮಾಡ್ತಾ ಇದ್ದೀನಿ ಇರು ಕಂದ. ತಗೋ, ಗಟ್ಗಟ ಅಂತ ಕುಡ್ದು ಬಿಡಪ್ಪ. ಅಯ್ಯೋ ನನ್ನ ಬಂಗಾರದಂತ ಕಂದ. ಅಲ್ಲ, ನೀನ್ ಮರ್ಬಿಟ್ಯಾ? ಅವಳು ನಿನ್ನ ಮೊದ್ಲೇ ಬಿಟ್ಟು ಹೋಗಿದ್ಲಲ್ಲಪ್ಪ. ನಾನ್ ಫೋನ್ ಮಾಡಿದ್ದೆ ಯಶೋಧರಾಗೆ ಪೂಜೆ ಮಾಡ್ಸೋದಕ್ಕೋಸ್ಕರ. ಅವ್ರಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅವಳು ಬರ್ದೆ ವೈನಿಧಿನ ಕಳ್ಸ್ಕೊಟ್ಟಿದ್ದು. ಅವಳು ಪೂಜೆ ಮಾಡೋದಕ್ಕೋಸ್ಕರ ಅಷ್ಟೇ ಬಂದಿದ್ದು, ನಿನಗೋಸ್ಕರ ಏನ್ ಬಂದಿಲ್ಲ ಅವಳು. ಹಾಗಾಗಿ ನೀನು ವೈನಿಧಿನ ಮರ್ತು ಹೋಗೋದೇ ಒಳ್ಳೇದು ಅನಿಸ್ತಾ ಇದೆ. ಆಮೇಲೆ ಕೇಳು, ಯಾರ್ದಾದ್ರೂ ಹಿಂದೆ ಹೀಗ್ ಬೀಳೋದು ಒಳ್ಳೆ ವಿಷಯ ಅಲ್ಲ ಕಂದ. ನಿನಗ್ ಗೊತ್ತಲ್ಲ, ನಿನ್ನಿಂದ ದೂರ ಹೋಗೋದಿಕ್ಕೆ ಎಷ್ಟು ಅರ್ಜೆಂಟ್ ಇತ್ತು ಆ ಹುಡುಗಿಗೆ ಅಂದ್ರೆ ಪೂರ್ತಿ ಟ್ರೀಟ್ಮೆಂಟು ಮಾಡಿಸ್ಕೊಳ್ದೆ ಹೇಗ್ ಓಡ್ ಹೋದ್ಲು. ಏ ಕೌಶಿಕ್, ಇಲ್ಲಿ ಖಾಲಿ ಕ್ಯಾನ್ವಾಸ್ ಇದೆಯಲ್ಲ, ಇದ್ರ ಮೇಲೆ ನೀನು ಅಲಕ ಚಿತ್ರನ್ ಮಾತ್ರ ಬಿಡಿಸ್ಬೇಕು. ಮನ್ಸಲ್ಲಿರೋಳ್ನ ಕಿತ್ತು ಬಿಸಾಕದ್ರೆ ತಾನೇ ಇನ್ನೊಬ್ಳು ಪಿಕ್ಚರ್ ಬರೆಯಕ್ ಆಗೋದು. ಈಗ ಅಲಕಾನೇ ನಿನ್ನ ಭವಿಷ್ಯ ಆದ್ರಿಂದ ಒಪ್ಕೋ ಈ ಮಾತನ್ನ. ಅಲಕಾನೇ ನಿನ್ನ ಭವಿಷ್ಯ. ಈಗ ಇದನ್ನೇ ಆಲೋಚನೆ ಮಾಡ್ತಾ ಆರಾಮಾಗಿ ಮಲ್ಕೋ ಕಂದ. ನೀನು ಆ ಹುಡುಗಿ ವೈನಿಧಿನ ಮರ್ತ್ ಹೋಗೋದೇ ಒಳ್ಳೇದು. ಮರ್ತ್ ಹೋಗೋವಳನ್ನ ಆಮೇಲೆ ಅಲಕಾನ ನೆನ್ಪು ಮಾಡ್ಕೋ. ಈಗ ಇದೇ ಆಲೋಚನೆಯಲ್ಲಿ ನೀನು ಆರಾಮಾಗಿ ನಿದ್ದೆ ಮಾಡೋದೇ ಒಳ್ಳೇದು. ಚಿಕ್ಕಿ, ವೈನಿಧಿ, ಇದೇನಾಯ್ತು ಮಗಳೇ? ಈ ನಿನ್ ಕೈಗೆಲ್ಲ ಏನಾಯ್ತು? ಹೇಗಾಯ್ತು ಇದೆಲ್ಲ? ಏನಾಯ್ತು ಹೇಳು, ಏನಾಯ್ತು? ಇದೆಲ್ಲ ಇವಳು ಬೇಜವಾಬ್ದಾರಿಯಿಂದನೇ ಆಗಿರೋದು. ಇವತ್ತು ಇವಳಿಂದಾನೇ ನಮ್ ಕೌಶಿಕ್ ಪ್ರಾಣ ಅಪಾಯಕ್ಕೆ ಸಿಕ್ಕಾಕೊಂಡಿತ್ತು. ನಿನ್ ಒಳ್ಳೆತನಕ್ ಒಳ್ಳೆ ಉಡುಗೊರೆ ಸಿಕ್ತಲ್ವಾ? ನನಗ್ ಮುಂಚೆಯಿಂದನೂ ಗೊತ್ತಿತ್ತು ಈ ಮನೇಲಿ ನಿನಗ್ ಒಂದಲ್ಲ ಒಂದ್ ಕೆಟ್ಟದ್ ಹಾಗೆ ಆಗತ್ತೆ ಅಂತ. ಚಿಕ್ಕಿ, ಸಾಕು. ಆ ತಾಯಿ ಹೆಸರು ಹೇಳ್ಕೊಂಡು ನಿನ್ ಮಾತು ತುಂಬಾ ಕೇಳಿದ್ದೀನಿ ನಾನು. ನೀನೊಂದು ಮಾತು ಆಡ್ಕೂಡ್ದು. ನನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಈ ಹೊಸಲು ದಾಟ್ ಹೋದ್ಮೇಲೆ ನೀನು ಮತ್ತೆ ಈ ಮನೆ ಒಳಗೆ ವಾಪಸ್ ಬರೋ ಹಾಗಿಲ್ಲ.